ತ್ರಿವಿಧ ದಾಸೋಹಕ್ಕೆ ಹೆಸರಾಗಿರುವಂತಹ ಮಠ ಆಗಿದ್ರಿಂದ ಅಷ್ಟೇ ಗುರುಗಳೇ, ಸದಾಕಾಲ ನೀವು ಹೇಳ್ತಾರೆ ದಾಸೋಹ ನಡೀತಾನೆ ಇರಬೇಕು ಅಂತ. ಪ್ರತಿಯೊಬ್ರು ಹೇಳ್ತಾರೆ ಇಲ್ಲಿ ಯಾರು ಯಾವಾಗ ಬಂದರೂ ಕೂಡ ದಾಸೋಹ ಇಲ್ಲದೆ ಇರೋದಿಲ್ಲ ಅಂತ ಹೇಳಿ. ಪ್ರತಿಯೊಂದು ಎಂಥ ಟೈಮಿಗೆ ಬಂದರೂ ಕೂಡ ಏನಾದರೂ ಒಂದು ಇದ್ದೇ ಇರುತ್ತೆ. ಎಂಥ ಟೈಮಲ್ಲ, ಮಧ್ಯರಾತ್ರಿ ಬಂದಾಗ ಯಾರು ಇರೋದಿಲ್ಲ ಪಾಪ, ಎಲ್ಲ ಬೀಗ ಹಾಕ್ಬಿಟ್ಟಿರ್ತಾರೆ. ನೀವು 10-11 ಗಂಟೆ ತನಕ ಬಂದರೆ ಇದ್ದೇ ಇರ್ತದೆ. ತಿರುಗಿ ಬೆಳಿಗ್ಗೆ 7 ಗಂಟೆಗೆ ಪ್ರಸಾದ ಕೊಡ್ತಾರೆ, ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಆದರೆ ಮಧ್ಯರಾತ್ರಿ ಬಂದಾರು ಕೊಟ್ಬಿಡ್ತಾರೆ ಅಂದರೆ ಪಾಪ ಎಲ್ಲಿ ತೆಗೆದಿರ್ತಾರೆ, ಬಾರ ತೆಗ್ದಿರಲ್ಲ. ಅಷ್ಟೊತ್ತಿನಲ್ಲಿ ಯಾರೂ ಇರೋದಿಲ್ಲ, ಅಲ್ಲೆಲ್ಲ ಬೀಗ ಹಾಕ್ಬಿಟ್ಟಿರ್ತಾರೆ. ಅಷ್ಟೊಂದು ಎಷ್ಟು ಸಿಬ್ಬಂದಿರು ಅವರು ಅಷ್ಟೊತ್ತಕ್ಕೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಆದರೆ ಎಷ್ಟೊತ್ತಿನಾಗ ಬಂದರು ಅಂದರೆ 11 ಗಂಟೆ ಬಂದರೂ ಕೂಡ ಒಂದಷ್ಟು ಅವಕಾಶ ಇರ್ತದೆ ಅನ್ನೋದಕ್ಕೆ ಯಾವಾಗಲೂ ಇರ್ತದೆ ಎನ್ನುವಂಥ ಭಾವನೆಯ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಹಾಗೆ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಎಷ್ಟು ಜನ ವಿದ್ಯಾರ್ಥಿಗಳು ಇವಾಗ ಇಲ್ಲಿ ಪಾಠವನ್ನ ಕಲಿತಾ ಇದ್ದಾರೆ ಅಥವಾ ಇಲ್ಲಿ ಒಂದು ವಿದ್ಯೆಯನ್ನ ಕಲಿತಾ ಇದ್ದಾರೆ ಗುರುಗಳೇ ಒಟ್ಟಾರೆ ಈ ಶ್ರೀಮಠದಲ್ಲಿ? ನಮ್ಮ ಮಠದಲ್ಲಿ ಈಗ ಪ್ರಸ್ತುತವಾಗಿ ರಜೆ ಇದೆ, ಹೋಗಿದ್ದಾರೆ. 1ರಿಂದ 10ನೇ ತರಗತಿ ಮಕ್ಕಳು ಇಲ್ಲೇ ಇರ್ತಾರೆ. PUC ಮಕ್ಕಳು ಶಾಲೆಗೆ ಹೋಗಿ ಬರ್ತಾರೆ, ತುಮಕೂರು ಕಡಿಮೆ ಜನ ಇರ್ತಾರೆ. ಡಿಗ್ರಿ ಮಕ್ಕಳು ಕಡಿಮೆ ಇರ್ತಾರೆ. ಇನ್ನು ನೀವು ಪ್ರೊಫೆಷನಲ್ ಅಂದರೆ ಇಂಜಿನಿಯರ್ ಕಾಲೇಜಿಗೆ ಹೋಗೋ ಮಕ್ಕಳು, ಮೆಡಿಕಲ್ ಕಾಲೇಜ್ 1-2-3 ಮಕ್ಕಳು ಅವರೆಲ್ಲ ಇರ್ತಾರೆ. ಒಟ್ಟು ಒಂದು 9,500 ಮಕ್ಕಳು ಇದ್ದೇ ಇರ್ತಾರೆ ಇಲ್ಲಿ. 9,500 ಮಕ್ಕಳು ಇದ್ದೇ ಇರ್ತಾರೆ ಇಲ್ಲಿ. ಆ ಮಕ್ಕಳು ಇಲ್ಲೇ ಇದ್ದು ಅಭ್ಯಾಸ ಮಾಡ್ಕೊಂಡು ಬರ್ತಾರೆ. ನಮ್ಮ ಇಡೀ ಶಾಲೆಗಳಲ್ಲಿ ಹೊರಗಡೆ ಎಲ್ಲ ಸೇರುವಂಥದ್ದು ಒಂದು 40,000-45,000 ಜನ ಮಕ್ಕಳು ಅಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಗುರುಗಳ, ನಿಮ್ಮ ಪೂರ್ವಾಶ್ರಮದ ದಿನಗಳನ್ನ ಒಂದ್ ಸ್ವಲ್ಪ ನೆನಪಿಸ್ಕೊಂಡು ಹೇಳಬಹುದಾ? ಇಲ್ಲ, ಪೂರ್ವಾಶ್ರಮದಲ್ಲಿ ನಾನೊಬ್ಬ ತುಂಬ ಓಡಾಟ ಮಾಡೋನು ಜಾಸ್ತಿ, ಓಡಾಡ ಜಾಸ್ತಿ ನಾನು ಸ್ವಲ್ಪ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜಶೇಖರ್ ಅಂತ. ನಾನು ಬಂಡೆ ಮಠದಲ್ಲಿ ಹುಟ್ಟಿದ್ದು. 8 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. 2 ಹೆಣ್ಮಕ್ಳು, 6 ಜನ ಗಂಡು ಮಕ್ಕಳು. ಅದರಲ್ಲಿ ನಾನು 5ನೇವನು. ಸ್ವಾಮೀಜಿಯವರು, ಈಗಿನ ಸ್ವಾಮೀಜಿಯವರು 6ನೇವರು ಗಂಡು ಮಕ್ಕಳಲ್ಲಿ. ಅವರು ಪ್ರಾಥಮಿಕ ವಿದ್ಯಾಭ್ಯಾಸ ಬಂಡೆ ಮಠದಲ್ಲೇ ಆಯ್ತು ಅವ್ರದ್ದು. ದೇಗುಲ ಮಠದಿಂದ ಮಾಧ್ಯಮಿಕ ವಿದ್ಯಾಭ್ಯಾಸ ಮುಗಿದ ಮೇಲೆ ಸಿದ್ಧಗಂಗಾ ಮಠಕ್ಕೆ ಹೋದರು. ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿ ಜೊತೆ ಒಡನಾಟ ಇರಲಿ ಅಂದ್ಬಿಟ್ಟು. ಆ್ಯಕ್ಚುಲಾಗಿ ಇವರು ಸ್ವಾಮೀಜಿದು ಪೂರ್ವಾಶ್ರಮದಲ್ಲಿ ವಿಶ್ವನಾಥ್ ಅಂತ ಹೆಸರಿತ್ತು ಅವ್ರದ್ದು. 1.5-2 ವರ್ಷ ಡಿಫ್ರೆನ್ಸು ನಮಗೂ ಅವ್ರಿಗೂ. ಸಿಕ್ಕಾಪಟ್ಟೆ ನಾವು ಕಿತ್ತಾಡ್ತಿದ್ವಿ, ಜಗಳ ಆಡ್ತಾಯಿದ್ವಿ ಚಿಕ್ಕ ಹುಡುಗರಲ್ಲಿ, ಹೈಸ್ಕೂಲು, ಮಿಡ್ಲ್ ಸ್ಕೂಲು ಆ ಟೈಮಲ್ಲಿ. ಅವರು ಏನೇ ಜಗಳ ಮಾಡಿದ್ರು ಅವರು ತಪ್ಪಿಸ್ಕೊಂಬಿಡೋರು ನಮ್ಮ ಅಣ್ಣದಿರ ಹತ್ರ. ನಾನು ಸಿಗಾಕೊಂಡು ಅವರ ತಪ್ಪು ಮಾಡಿದ್ರು ನಾನು ಅದೇ ತಿಂತಾಯಿದ್ದೆ. ನಮ್ಮ ತಂದೆ, ನಾವು ಚಿಕ್ಕ ಹುಡುಗರನ್ನೆಲ್ಲೇ ಪ್ಯಾರಾಲಿಸಿಸ್ ಆಗ್ಬಿಟ್ಟಿತ್ತು ಅವ್ರಿಗೆ. ಸ್ಕೂಲ್ ಮಾಸ್ಟರ್ ಆಗಿದ್ದರು. ತಾಯಿನೇ ಎಲ್ಲ ನೋಡ್ಕೊತಾಯಿದ್ರು. ನಮ್ಮ ಬ್ರದರ್ಸ್ ಇದ್ದರು, ಅಣ್ಣದಿರು. ಒಬ್ಬರು ನಮ್ಮೂರಲ್ಲೇ ಹೈಸ್ಕೂಲ್ ಮಾಸ್ಟರ್ ಆಗಿದ್ದರು ದೊಡ್ಡವರು. 2ನೇವರಲ್ಲೇ ಕ್ಲರ್ಕ್ ಆಗಿದ್ದರು. ಸೊ ಅವರಲ್ಲೇ ನಮ್ಮನ್ನೆಲ್ಲ ಓದಿಸಿ, ನಮ್ಮನ್ನೆಲ್ಲ ಒಂದು ಸ್ವಲ್ಪ ಎಲ್ಲ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಕೊಡಿಸಿ ಬಂಡೆ ಮಠಕ್ಕೆ ಪೀಠಾಧಿಪತಿ ಆಗಬೇಕಾಯ್ತು, ಉತ್ತರಾಧಿಕಾರಿ. ಅದು ಅವರ ಇದರಲ್ಲಿ ಸಿದ್ಧಗಂಗಾ ಮಠಕ್ಕೆ ಆಗಬೇಕು ಅಂತ ಇತ್ತು. ಈಗ ಅದೊಂದು ಅಗಾಧವಾದ ದೊಡ್ಡ ಮಠ ಸಮಾಜದಲ್ಲಿ. ಅದರ ಜವಾಬ್ದಾರಿ ಭಾಳ ದೊಡ್ಡದು. ಸೊ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೂ ಎಲ್ಲ ತುಂಬ ಹೆಮ್ಮೆ ಆಗ್ತದೆ ಅದ್ರ ಬಗ್ಗೆ. 106 ವರ್ಷಗಳ ಕಾಲ ಬದುಕಿ ಶಿವಕುಮಾರ ಸ್ವಾಮೀಜಿಗಳ ಹಾದಿಯಲ್ಲೇ ನಡೆದು ಇನ್ನೂ ಮಠಕ್ಕೆ ಹೆಚ್ಚಿನ ಸೇವೆ ಸಲ್ಲಿಸಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಕೇಳ್ತೀನಿ. ಆಮೇಲೆ ಯಾರ ಮಾತು ಕೇಳ್ತಾ ಇರಲಿಲ್ಲ ಹೆಚ್ಚಿಗೆ. ಜೊತೆಗೆ ಈಜಾಡೋದು, ಮರ ಹತ್ತೋದು ಇವೆಲ್ಲ ತುಂಬ ಜಾಸ್ತಿ ಇತ್ತು ನನ್ನಲ್ಲಿ. ಎಂಥ ಮರ ಇದ್ದರೂ ಹತ್ತು ಬಿಡ್ತಿದ್ದೆ. ಯಾವ ಹಲಸಿನ ಮರ, ಮಾವಿನ ಮರ ಒಂದು ಬಿಡ್ತಿರ್ಲಿಲ್ಲ. ಯಾವ ಮರಗಳನ್ನು ನಾನೇನು ಬಿಡ್ತಾ ಇಲ್ಲ. ಯಾವ ಬಾವಿ ಈಜಾಡೋದು ಅಂದರೆ ಅದೊಂದು ಇಷ್ಟ. ಬೇಸಿಗೆ ಬಂತು ಅಂದರೆ ಬೆಳಗ್ಗೆ ಹೋದರೆ ಸಾಯಂಕಾಲ ಬರೋದು, ಅಷ್ಟು ಓಡಾಟ ಮಾಡ್ತಿದ್ವಿ ಹಂಗೆಲ್ಲ. ಆ ರೀತಿಯಲ್ಲಿ ಅಭ್ಯಾಸದ ಕಡೆಗೆ ಈ ಓಡಾಟವೇ ಜಾಸ್ತಿ ಆಗ್ಬಿಡ್ತಾ ಇತ್ತು ನಮಗೆ. ಮೊದಲು ಬಾವಿ ಕಟ್ಟೋಕ್ಕಿಂತ ಮುಂಚಾಗಿ ಈ ದೊಣೆಗಳಿದ್ದಾವೆ. ಈ ಬೆಟ್ಟದ ಮೇಲೆ ಒಂದು 3-4 ದೊಣೆಗಳಿದ್ದಾವೆ. ಆ ದೊಣೆಗಳಲ್ಲಿ ಬಟ್ಟೆ ಒಗೆಯೋದಾಗಿರ್ಬೋದು, ಈಜಾಡೋದಾಗಿರ್ಬೋದು, ಎಲ್ಲ ಕೆಲಸವನ್ನು ಈ ದೊಣೆಗಳಲ್ಲಿ ಎಲ್ಲ ಮಾಡೋರು. ಈ ಊರಿನವರಾಗಿರ್ಬೋದು, ಪರಮ ಪೂಜ್ಯರು ಕೂಡ ಈ ದೊಣೆಯಲ್ಲಿ ಈಜಾಡ್ತಿದ್ರು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಈಗೂ ನಮ್ಮ ಹಿಂದಿನ ಪೂಜ್ಯರೆಲ್ಲರೂ ಕೂಡ ಈಜಾಡೋರು. ಈಗೂ ತುಂಬಾ ಚೆನ್ನಾಗಿದೆ. ಮತ್ತೆ ಒಂದು ಕೆಳಗಡೆ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಕೂಡ ಎಲ್ಲರೂ ಕೂಡ ಈಜಾಡ್ತಾರೆ. ಇವತ್ತು ಕೂಡ ಎಲ್ಲರೂ ಚೆನ್ನಾಗಿ ಈಜಾಡ್ತಾರೆ. ಅಲ್ಲಿ ಕೆಳಗಡೆ ಹೋಗೋಣ. ಈಗ ನಮ್ಮ ಮಠದ್ದೇ ಬಾವಿ. ಪರಮ ಪೂಜ್ಯರು ಇಲ್ಲಿ ಶ್ರೀಮಠದಲ್ಲಿ ಇರತಕ್ಕ ಇಲ್ಲಿ ಈಜಾಡೋರು ತಮ್ಮ ಸ್ನೇಹಿತರುಗಳನ್ನೆಲ್ಲ ಕರ್ಕೊಂಬಂದು ಇಲ್ಲೆಲ್ಲ ಈಜಾಡ್ತಿದ್ದ ಜಾಗ ಇದು. ಮೇಲಿಂದ ಬೀಳ್ತಾ ಇದ್ರು ಈಜಾಡಕ್ಕೆ ಅನ್ನೋದಕ್ಕೆ ಕೆಲವರು ಸ್ನೇಹಿತರುಗಳೆಲ್ಲ ಹೇಳ್ತಾರೆ ತುಂಬಾ ಬುದ್ಧಿಯವರು ಚೆನ್ನಾಗಿ ಈಜಾಡ್ತಿದ್ರು ಅಂತ. ಇವತ್ತು ಕೂಡ ನೀರು ಮಾತ್ರ ತುಂಬಾ ಚೆನ್ನಾಗಿದೆ. ಪರಮ ಪೂಜ್ಯರು ಇಲ್ಲಿ ಈಜಾಡ್ತಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ.